50,000 ರೂಪಾಯಿ ಹೋದ್ಲು ಹೋಗ್ಲಿ ಅಂತೂ ಕಡೆಗೂ ನಿಮ್ಗೊಂದು ಕೆಲಸ ಅಂತ ಸಿಕ್ತಳ ಅಷ್ಟು ಸಾಕು. ಹೋದ್ಲು ಹೋಗ್ಲಿ ಅಂದ್ರಲ್ಲ 50,000 ಕೊಡೋ ಪುಣ್ಯಾತ್ಮ ಯಾವಂತ ಯಾರು ಯಾಕೆ ಕೊಡ್ತಾಳೆ? ಗಂಡುಗಲಿ ವಂಶದ ಕಟ್ಟ ಕಡೆಗೆ ತುಂಡು ಅನ್ನಿಸ್ಕೊಂಡಿರೋದು ಯಾತಕ್ಕೆ? ಅಳಿಯ ಉದ್ಧಾರವಾಗಲಿ 50,000 ರೂಪಾಯಿ ಅದು ಎಲ್ಲಿ ಕೆಲಸ ಏನು ಕೆಲಸ ಕೊಡೋರು ಯಾರು ಸ್ವಲ್ಪ ಡೀಟೇಲ್ ಆಗಿ ಹೇಳಕ್ಕೆ ಹೇಳಿ ಅವ್ನಿಗೆ. ನೀವು ಅಷ್ಟೊಂದೆಲ್ಲ ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ. ಈ ಕಡೆಯಿಂದ 50,000 ರೂಪಾಯಿ ಕೊಟ್ರೆ ಆ ಕಡೆಯಿಂದ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಬಿಡ್ತಾರೆ. ನಮಗೆ ಯಾವ ಕಡೆಯಿಂದ 50,000 ರೂಪಾಯಿ ಕೊಡೋದಕ್ಕೆ ಮನಸ್ಸು ಬರ್ತಾ ಇಲ್ಲ. ಡೋಂಟ್ ಟಾಕ್ ರಮೇಶ್. ಈಗೇನು ನೀವು ವಿಟ್ಲಿಂಗೆ 50,000 ಕೊಡ್ತೀರೋ ಇಲ್ವೋ? ನಾನು ಒಂದು ಸಲ ಮಾತನ್ನು ಹೇಳಿದ್ಮೇಲೆ ಮುಗಿತ ಕಂಡ್ರೆ ಕೊಡಕ್ಕಾಗಲ್ಲ. ಹೌದಾ? ಬೇಡ ಬಿಡಿ, ನಾನೇ ಕೊಡ್ತೀನಿ. ಟೇಕ್ ದಿಸ್ 50,000. ಜಾತಿ ಸಂಬಂಧಿ ನೀವ್ರೆ ಅಲ್ಲ ಏಕ 50,000 ರೂಪಾಯಿ ತೆಗೆದು ಕೊಟ್ಬಿಟ್ರಲ್ಲ, ಏನು ಮಹಿಳೆ ಸಾಗೋದು ದುಡ್ಡೆ? ಅಭಿ, ನಿನ್ನೆ ನೀವು 1 lakh ತಂದಿಟ್ಟಿದ್ರಲ್ಲ, ಅದೇ ಬ್ರೀಫ್ಕೇಸ್ ಇಟ್ಟಿದ್ದೆ. ಅದ್ರಲ್ಲೇ ವಿಟ್ಲಿಂಗೆ 50,000 ಕೊಟ್ಟೆ. ಏನಪ್ಪ ಕೆಲಸ ಎಷ್ಟು ಬೇಗ ಮುಗ್ದೋಯ್ತಾ? ಅಯ್ಯೋ, ಕೆಲಸ ಮಾಡಿದ್ರೆ ತಾನೇ ಮುಗಿಯೋದಿಕ್ಕೆ. ಅಯ್ಯೋ ಅಳಿಯಂಗಿಲ್ಲ, ಅದೇನಾಯ್ತು ಅಂತ ಸ್ವಲ್ಪ ಬಿಡಿಸಿ ಹೇಳಿ. ನಿಮ್ ಮುಖ ನೋಡಿದ್ರೆ ನನಗೆ ಯಾಕೋ ಗಾಬರಿ ಆಗ್ತಾ ಇದೆ. ಅತ್ತೆ ಅವ್ರೆ, ಅವ್ರು ಕೊಟ್ಟ ಅಡ್ರೆಸ್ ಹುಡ್ಕೊಂಡು ಹೋಗಿದ್ದೆ, ಅಲ್ಲಿ ಏನೂ ಇಲ್ಲ, ಖಾಲಿ ಸೈಟು. ಏನ್ ಹೇಳ್ತಿದ್ದೀರಪ್ಪ? ಕಣಮ್ಮ, ನನ್ನ ಹಾಗೆ ಮೋಸ ಹೋದ 5 ಜನ ಸಿಕ್ಕಿದ್ರು, ಎಲ್ರಿಗೂ ಒಟ್ಟಿಗೆ ಮೋಸ ಮಾಡ್ಬಿಟ್ಟಿದ್ದಾರೆ. ಹೊಡಿದ್ರೆ ಇನ್ನೇನ್ ಮಾಡ್ಲಮ್ಮ, ಇಂಥ ಗರಂದಾರಿ ಕೆಲಸ ಮಾಡ್ಕೊಂಬಂದು ಕೂತವನಲ್ಲ ಇವನು. ಪ್ರಪಂಚ ತುಂಬಾ ಮೋಸಗಾರ ಇರ್ಬೇಕಂದ್ರೆ ಇವ್ರ ತಾನೇ ಏನ್ ಮಾಡಕ್ಕಾಗುತ್ತೆ? ಇವನು ನಂದು ಏನು ಪ್ರಯೋಜನ ಇಲ್ಲಮ್ಮ. ಇವನಿಗೆ ಕೇಳಿದ ತಕ್ಷಣ ಎತ್ತಿ 50,000 ಕೊಟ್ಟರಲ್ಲ, ಅವ್ರಿಗೆ ಅನ್ಬೇಕು. ಮಾಡ್ತೀನಿ ಇರು. ಲೇ ಚಾಚಿ ಬಾರ ಇಲ್ಲೇ. ಏಯ್, ಜಾಜಿ ಅಂತ ಏಕವಚನದಲ್ಲಿ ಕರಿಬೇಡ್ರಿ. ಹೋಗಿ ಬನ್ನಿ ಅಂತ ಮರ್ಯಾದಿಂದ ಮಾತಾಡ್ಸಿ. ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ತರ ಬಿಹೇವ್ ಮಾಡ್ಬೇಡಿ. ಬೌನ್ಸಿಂಗ್ ಬಾಯ್ ಫ್ರೆಂಡ್ ತರ ಇರ್ರಿ. ಸುಮ್ಮನೆ ಇದ್ರೆ ಇಲ್ಲಿ ಪರಿಸ್ಥಿತಿ ಅನ್ನೋದು ಇಷ್ಟೊಂದು ಕ್ರಿಟಿಕಲ್ ಆಗಿ ಕೂತಿದೆ. ಇವ್ರಿಗೆ ಬೌನ್ಸಿಂಗ್ ಅಂತ ಬೌನ್ಸಿಂಗ್ ಸಾಕೇನ್ರಿ? ಬೌನ್ಸಿಂಗ್ ಸಾಕ? ಬೌನ್ಸಿಂಗ್ ಅಂತ ಬೌನ್ಸಿಂಗ್ ರೇ. ಇವ್ನು ಕಳ್ಕೊಂಬಂದ್ರೆ 50 ಮುಂಚೆ ಬಿಚ್ಚಲ್ಲ ಕಣ್ರಿ. 50,000 ಕಳ್ಕೊಂಬಂದ ಅವನು. ದುಡ್ಡು ಕೊಟ್ಟವ್ರು ನೀವು ಏನು ಮಾಡ್ತಾರೋ ಎತ್ತ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ನನ್ನ 50,000 ರೂಪಾಯಿ ನನಗೆ ಬಂದು ಬಿಡಬೇಕು. ಇಲ್ಲಾಂದ್ರೆ ನಾನು ನನ್ನ ಇನ್ನೊಂದು ಮುಖ ತೋರಿಸ್ಬಿಡ್ತೀನಿ. ರಂಗಪ್ಪ, ನಮ್ಮ ಗಂಟೆಗೆ ಒಂದು ಕಡ್ಗನ ಎಲ್ಲಿಟ್ಟಿದೀಯ? ಅಯ್ಯಪ್ಪ, ಅಲ್ಲ ನಾನು ಏನು ಕೇಳಬಾರ್ದು ಕೇಳಿದೆ ಅಂತ ಇವರೆಲ್ಲ ಹಿಂಗೆ ಜಾಗ ಖಾಲಿ ಮಾಡ್ಬಿಟ್ರು. ಮೈ ಗಾಡ್, ಸುತ್ತಿ ಸುತ್ತಿ ಸುಸ್ತಾಗೋಯ್ತು. ನೀನ್ ಅವ್ರಿಗೆ ಮನಿ ಕೊಟ್ಟಿದ್ ಎಲ್ಲಿ? ಇಲ್ಲೇ ರಸ್ತೆಲಿ. ಇಂಟರ್ವ್ಯೂ ಎಲ್ಲ ಆಯ್ತು? ಇಲ್ಲೇ ರಸ್ತೆಲಿ. ಓ ಮೈ ಗಾಡ್, ರಸ್ತೆಲ್ಲೇ ಇಂಟರ್ವ್ಯೂ ಮಾಡ್ಬಿಟ್ರಾ? ಪೂಜಾ ಜೊತೆಗೆ ಅವರು ತುಂಬಾ ಒಳ್ಳೆಯವರು. ನನಗೆ ಕಷ್ಟ ಆಗ್ಬಾರ್ದು ಅಂತ ಸಿಂಪಲ್ ಆಗಿರೋ ಪ್ರಶ್ನೆ ಕೇಳಿದ್ರು. ನಾನು ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಕ್ಕೆ ಯುವರ್ ಪಾಸ್ ಅಂದ್ರು. ಏನಂತ ಕ್ವಶನ್ ಮಾಡಿದ್ರು? ಇವತ್ತು ಯಾವ ವಾರ ಅಂತ ಕೇಳಿದ್ರು. ನಾನು ಸೋಮವಾರ ಅಂದೆ. ನಮ್ಮ ದೇಶ ಯಾವ್ದು ಅಂತ ಕೇಳಿದ್ರು. ಭಾರತ ಅಂದೆ. ಸಚಿನ್ ತೆಂಡೂಲ್ಕರ್ ಯಾವ ಆಟ ಆಡ್ತಾನೆ ಅಂತ ಕೇಳಿದ್ರು. ನಾನು ಕ್ರಿಕೆಟ್ ಅಂದೆ. ಫುಟ್ಬಾಲ್ ಯಾವ್ದಕ್ಕೆ ಉಪಯೋಗಿಸ್ತಾರೆ ಅಂತ ಕೇಳಿದ್ರು. ಒದಿಯಕ್ಕೆ ಅಂದೆ. ಯುವರ್ ಪಾಸ್ ಅಂದ್ರು. 50,000 ರೂಪಾಯಿ ತಗೊಂಡು ಹೋದ್ರು. ಮೈ ಗಾಡ್, ಅವರು ರಸ್ತೆಲೆ ಇಂಟರ್ವ್ಯೂ ಮಾಡಿ ರಸ್ತೆಲೆ ಮನಿ ಕಿತ್ಕೊಂಡು ಹೋಗಿದಾರೆ ಅಂದ್ಮೇಲೆ ನೀನ್ ಟ್ರ್ಯಾಪ್ ಆಗಿದ್ಯಾ? ಅಂದ್ರೆ ಅವ್ರು ನಿಂಗೆ ಮೋಸ ಮಾಡಿದ್ದಾರೆ. ಅಯ್ಯೋ, ರೇ ಅವರು ಸಿಕ್ಕಿದ್ರೇನ್ರಿ? ಆಕ್ಚುಲಿ ಹ್ಯಾಪಿ, ಅದೇನಾಗಿದೆ ಅಂದ್ರೆ ಸಿಕ್ತಾ? ಅವ್ರು ಇವ್ನಿಗೆ ತುಂಬಾ ಸಿಂಪಲ್ ಕ್ವಶನ್ ಕೇಳ್ಬಿಡ್ತಾರೆ. ನಾನು ಕೇಳ್ತಾ ಇರೋದು 50,000 ರೂಪಾಯಿ ಸಿಕ್ತಾ? ಅವರು ಇವ್ನ್ಗೆ ಇದೇ ರೋಡಲ್ಲಿ ಇಂಟರ್ವ್ಯೂ ಮಾಡಿ ಇದೇ ರೋಡಲ್ಲಿ ಮನೆ ಕಿತ್ಕೊಂಡು ಇವ್ನ್ ಕಣ್ ಮುಂದೆನೆ ಓಡೋಗಿದ್ದಾರೆ. ಯಾಕಮ್ಮ ಪಲ್ಲು ಹೊಡೆದೆ? ನಿಮ್ಗೆ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯೇನಪ್ಪ? ತಗಿರಿ, ನಾನು ಸಖತ್ ಹಾಟ್ ನನ್ನ ಮಗ. ಅಣ್ಣಯ್ಯ, ನಮ್ಮ ಯಜಮಾನ್ರು ಈಗಾಗ್ಲೇ ದುಃಖದಲ್ಲಿದ್ದಾರೆ. ಮತ್ತೆ ಅವ್ರಿಗೆ ತೊಂದರೆ ಕೊಡ್ಬೇಡ. ಮಾತಾಡ್ಬೇಡ ನೀನು. ನಾನಿಲ್ಲಿ ಕಳ್ಕೊಂಡಿರೋದು 50 ಹುಣಸೆ ಬೀಜ ಅಲ್ಲ ಕಣವ್ವ, 50,000 ರೂಪಾಯಿಗಳು. ಅದ್ಯಾರು ಕೊಡೋರು? ನೀನೇನು ಯೋಚನೆ ಮಾಡ್ಬೇಡ. ನೀನ್ 50,000 ರೂಪಾಯಿ ತಾನೆ, ನಾನು ನಮ್ಮ ಯಜಮಾನ್ರು ದುಡ್ದು ತೀರಿಸ್ತೀವಿ. ಕಂಡೋರ್ ದುಡ್ಡು ಪಾಷಾಣ ಅಂತಾರೆ. ಅದನ್ನ ಸಾಲ ಅಂತ ತಿಳ್ಕೊಳ್ಳಿ. ಹೇಗಾದ್ರೂ ಮಾಡಿ ನಾವಿಬ್ರು ದುಡ್ಡು ಅದನ್ನ ತೀರಿಸ್ತೀವಿ. ಇದನ್ನೇ ಛಲ ಅನ್ನೋದು. ಗೋ ಅಂಡ್ ಅರ್ನ್ ಮನಿ. 50,000 ರೂಪಾಯಿ ತಂದು ನನ್ನ ಹಬಿ ಮುಖದ ಮೇಲೆ ಬಿಸಾಕಿ. ಈ ಅಯೋಗ್ಯ ತಂದು ಮುಖದ ಮೇಲೆ ಬಿಸಾಕೋದು ಆಮೇಲೆ ಇದ್ದಿದ್ದು. ಅದಕ್ಕಿಂತ ಮೊದಲು ಅವನು 50 ಶಾಸ್ತ್ರಗಳನ್ನು ತಂದು ಕೊಡೋವರೆಗೂ ನಾನೇನು ನಿಮಗೆ ತಿಂಗಳ ಬಣ್ಣ ಹೊಡ್ಕೊಳ್ಳೋಕ್ಕಿಂತ 3,000 ಕೊಡ್ತಾ ಇದ್ನಲ್ಲ, ಅದು ಕಟ್. ನನ್ನ ಕಷ್ಟ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಸರ್,
ನಿಮ್ ಕಷ್ಟ ಏನಿದ್ರು ನಮ್ಮ ಹತ್ರ ಹೇಳ್ಕೊಳ್ಳಿ ಸರ್. ಸರ್ ಅದನ್ನ ನಾವು ಬಗೆಹರಿಸ್ತೀವಿ, ಆದ್ರೆ ನಮಗ್ ಸ್ವಲ್ಪ ದುಡ್ಡು ಕೊಡ್ಬೇಕಷ್ಟೇ. ಓ, ನಿಮಗೆ ದುಡ್ಡಿನ ಅಗತ್ಯ ಇದೆ ಅಂತ ಗೊತ್ತಾಯ್ತು. ಖಂಡಿತವಾಗ್ಲೂ ಸರ್. ನೀವು ಎಷ್ಟು ಕೇಳಿದ್ರು ಅಷ್ಟು ಕೊಡ್ತೀನಿ. ಸರ್ ನಮಗ್ ಜಾಸ್ತಿ ದುಡ್ಡು ಬೇಡ ಸರ್, ಬರೀ 50,000 ರೂಪಾಯಿ ಕೊಟ್ರೆ ಸಾಕು. ಸರ್ ನಾವ್ ಒಂದ್ ಕಡೆ 50,000 ರೂಪಾಯಿ ಸಾಲ ಮಾಡ್ಬಿಟ್ಟಿದೀವಿ, ಅದನ್ನ ಈಗ ತೀರಿಸ್ಬೇಕಾಗಿದೆ. ಆ ದುಡ್ಡನ್ನ ನೀವು ಕೊಡೋದಾದ್ರೆ ನೀವ್ ಏನ್ ಹೇಳಿದ್ರು ನಾವು ಮಾಡ್ತೀವಿ ಸರ್. ಸರ್ ಬೇಕಿದ್ರೆ ನಿಮ್ಮ ಬೂಟ್ ಪಾಲಿಶು ಮಾಡ್ಬಿಡ್ತೀವಿ ಸರ್. ಅಯ್ಯೋ, ಅದೆಲ್ಲ ಏನು ಬೇಕಾಗಿಲ್ಲ. ನನ್ನ ಮಗ ಒಬ್ಬ ಇದ್ದಾನೆ, ಕುಸ್ತಿ ಪಟ್ಟು. ಆದ್ರೆ ಇದುವರೆಗೂ ಯಾವ ಕುಸ್ತಿನೂ ಗೆದ್ದಿಲ್ಲ. ಸೋತು 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 ಮೆಂಟಲ್ ಆಗ್ಬಿಟ್ಟಿದ್ದಾನೆ. ಈಗ ನಿಮ್ಮ ಮಗ ಎಲ್ಲಿದ್ದಾನೆ? ಅಲ್ಲಿದ್ದಾನೆ ನೋಡಿ. ಸರ್ ಯಾಕೆ ಪಾಪ ಅವ್ರು ಹಾಗಾಡ್ತಾ ಇದಾರೆ? ಇದುವರೆಗೂ ಒಂದು ಕುಸ್ತಿನಲ್ಲೂ ಗೆದ್ದಿಲ್ವಲ್ಲ, ಅದಕ್ಕೆ ಸೋತು 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 ಸುಣ್ಣದ ಬಂಡೆ ಆಗ್ಬಿಟ್ಟಿದ್ದಾನೆ. ಪಾಪ ಡಾಕ್ಟರ್ ಹತ್ರ ತೋರಿಸ್ಬೇಕಾಗಿತ್ತು. ತೋರ್ಸದ್ವಿ, ಆದ್ರೆ ಇವನೊಬ್ಬ ಮನೋರೋಗಿ. ಯಾರಾದ್ರೂ ಕುಸ್ತಿ ಪಟು ಸೋಲ್ಸಿದ್ರೆ ಇವನ್ ರೋಗ ಬಿಟ್ಟೋಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಸೋಲೋ ಕುಸ್ತಿ ಪಟುನ ಹುಡುಕ್ತಾ ಇದೀವಿ. ದುಡ್ಡು ಬೇಕಾದ್ರೆ ಕೊಡ್ತೀನಿ. ಸರ್ ನೀವು 50,000 ರೂಪಾಯಿ ಕೊಡೋ ಹಾಗಿದ್ರೆ ನಮ್ಮ ಯಜಮಾನ್ರ ಪಂದ್ಯದಲ್ಲಿ ಸೋಲ್ತಾರೆ. ಹೌದು ಸರ್, ನಾನು ಒಬ್ಬ ಕುಸ್ತಿಪಟು. ಯಾರ ಮೇಲಾದ್ರೂ ಕುಸ್ತಿ ಮಾಡಿ ಅಭ್ಯಾಸ ಇದೆಯಾ? ಕುಸ್ತಿ ಆಡಿದಿನೋ ಬಿಟ್ಟಿದ್ದೀನೋ ಗೊತ್ತಿಲ್ಲ ಸರ್, ಆದ್ರೆ ಸೋತು ಸೋತು ಚೆನ್ನಾಗಿ ಅಭ್ಯಾಸ ಇದೆ ಸರ್. ಆದ್ರೆ ಸ್ವಲ್ಪ ಮೆತ್ತಗೆ ಹೊಡಿಯಕ್ ಹೇಳಿ ಸರ್. ಹೇಳೋದೇನೋ ಹೇಳ್ತೀನಮ್ಮ, ಆದ್ರೆ ಅವನು ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಕುಸ್ತಿ ಮಾಡಕ್ ಒಪ್ಕೊಂಡಿದ್ದು ನನಗೆ ತುಂಬಾ ಸಂತೋಷ ಆಯ್ತು. ಆ ದೇವ್ರೇ ನಿಮ್ಮನ್ನು ಕಳಿಸ್ಕೊಟ್ಟ ಅಂತ ಕಾಣಿಸುತ್ತೆ. ಸರ್ ಒಂದ್ ವಿಷಯ ಸರ್, ಪ್ರತಿಯೊಬ್ಬ ಕುಸ್ತಿಪಟುನ ಸೋಲ್ಸುವಂತ ಇನ್ನೊಬ್ಬ ಕುಸ್ತಿಪಟುನ ದೇವ್ರು ಸೃಷ್ಟಿ ಮಾಡಿರ್ತಾನೆ ಸರ್. ಹೌದು ಸರ್, ಪ್ರತಿಯೊಂದು ಕ್ರಿಕೆಟ್ ಟೀಮ್ ಸೋಲ್ಸುವಂತ ಇನ್ನೊಂದು ಕ್ರಿಕೆಟ್ ಟೀಮ್ ನ ದೇವ್ರು ಸೃಷ್ಟಿ ಮಾಡಿರ್ತಾನೆ. ಪ್ರತಿಯೊಬ್ಬ ಬೌಲರ್ಗೂ ಔಟ್ ಆಗುವಂತ ಬ್ಯಾಟ್ಸ್ಮನ್ ನ ದೇವ್ರು ಸೃಷ್ಟಿ ಮಾಡಿರ್ತಾನೆ ಸರ್. ಪರವಾಗಿಲ್ಲ, ನೀವಿಬ್ರು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ಅವ್ರು ಬರ್ಕೊಡ್ತಾರೆ, ಮಾತಾಡಕ್ ನಮ್ಗೇನ್ ಸರ್. ನೋಡಮ್ಮ, ನನ್ನ ಮಗನ್ನ ಕರ್ಕೊಂಡು ಬರ್ತೀನಿ. ನಿಮಗೆ 50,000 ರೂಪಾಯಿ ಕೊಡ್ತೀನಿ. ಆದ್ರೆ ನೀವು ಸೋಲ್ತೀನಿ ಅಂತ ನನಗೆ ಅಗ್ರಿಮೆಂಟ್ ಬರ್ಕೊಡ್ಬೇಕು. ಬರ್ಕೊಡೋದೇನು ಸರ್, ನೀವ್ ಎಲ್ಲಿಂದ ಹೇಳಿ ಸೈನು ಹಾಕ್ಬಿಟ್ಟು ಹೆಬ್ಬೆಟ್ಟು ಒತ್ತು ಬಿಡ್ತೀನಿ. ಎಲ್ಲದಕ್ಕಾದ್ರೆ ಹೆದರ್ಕೋಬೇಕು, ಸೋಲೋದಕ್ಕೆ ಯಾಕೆ ಹೆದರ್ಕೋಬೇಕು? ಸುಮ್ನೆ ಇದ್ರು ಸೋಲ್ತೀವಪ್ಪ. ನಮಗೀಗ 50,000 ರೂಪಾಯಿ ಬೇಕಷ್ಟೇ. ಅದನ್ನ ನೀವು ಇವತ್ತು ಕೊಡ್ತೀರೋ ಅಥವಾ ಮ್ಯಾಚ್ ದಿನ ಕೊಡ್ತೀರೋ? ಅವನಿಗೆ ಹುರುಪು ಹುಮ್ಮಸ್ಸು ತುಂಬಬೇಕಾದ್ರೆ ನೀನು ಕುಸ್ತಿನಲ್ಲಿ ಸೋಲಬೇಕು. ನೀನು ಸೋತ ದಿನಾನೇ ಅವನ ಸಮ್ಮುಖದಲ್ಲೇ ನಿನಗೆ 50,000 ಕೊಟ್ಟು ಸನ್ಮಾನ ಮಾಡ್ಬಿಡ್ತೀನಿ. ಸರ್ ನಿಮ್ಮ ಎಲ್ಲ ಕಂಡೀಷನ್ಗೂ ನನ್ನ ಒಪ್ಪಿಗೆ ಇದೆ ಸರ್. ಹೌದು, ಮ್ಯಾಚ್ ಅಲ್ಲಿ ಇಟ್ಕೋತೀರಾ? ನನ್ನ ಮಗನಿಗೆ ಮಾನಸಿಕವಾಗಿ ಧೈರ್ಯ ತುಂಬೋದಕ್ಕೆ ನಿಮ್ ಮನೇಲೆ ಇಟ್ಕೊಂಡ್ಬಿಡೋಣ ಬಿಡಿ. ಓಕೆ ಸರ್, ಸೋತು ದುಡ್ಡು ಹೇಗೆ ಸಂಪಾದನೆ ಮಾಡೋದು ಅಂತ ನಮ್ಮ ಬಾವಂಗೂ ಗೊತ್ತಾಗ್ಲಿ. ಯಾಕಪ್ಪ ಹಿಂಗ್ ಮಕಡೆ ಮಲ್ಕೊಂಡಿದ್ರ? ಕುಸ್ತಿ ಪಂದ್ಯ ನಡೆಯತ್ತೆ, ನಾವು ಕಸರತ್ತು ಮಾಡ್ತಾ ಇದ್ದೀವಿ. ಅಲ್ಲಯ್ಯ, ನಿನ್ ಸಾಲ ತೀರ್ಸೋದಕ್ಕೆ ವ್ಯವಸ್ಥೆ ಇದೆ. ನಿನ್ನ ಪಾಡಿಗೆ ನೀನು ಸೈಲೆಂಟ್ ಆಗಿ ಇದ್ಬಿಡು. ಅಮ್ಮ, ನನ್ನ ಸಾಲ ತೀರುತ್ತೇನೋ ಆಗಿದ್ರೆ ಕುಸ್ತಿನಾರು ಮಾಡ್ಕೊಳ್ಳಿ, ಬಸ್ತಿಗಾರ ಹೋಗ್ಕೊಳ್ಳಿ, ನಂಗೇನು. ಎಲ್ಲ ವ್ಯವಸ್ಥೆ ಆಗಿದೆಯಾ? ಫುಲ್ ರೆಡಿ ಸರ್, ನೋಡಿ. ಹಳಿ ಅಂದ್ರೆ ಅಲ್ಲ ಪಾಪ, ಹೋಗಿ ಹೋಗಿ ವಯಸ್ಸಾಗಿರೋ ಈ ಮುದುಕಪ್ಪನ ಜೊತೆ ಕುಸ್ತಿ ಆಡ್ತಿರಲ್ಲ, ನಿಮಗೆ ಜನ್ಮಕ್ಕೆ ನಾಚಿಕೆ ಆಗಲ್ಲಂದ್ರೆ? ಆಡೋ ಮಾತು ಒಂದು ಅರ್ಥ ಬೇಡವಾ? ನಾನ್ ಕುಸ್ತಿ ಆಡ್ತಿರೋದು ಈ ಮುದ್ಕಪ್ಪನ ಜೊತೆ ಅಲ್ಲ, ಇವ್ರ ಮಗನ ಜೊತೆ. ಅಯ್ಯೋ ಶಿವನೇ, ಪಾಪ ಈ ವೈನೇ ನೋಡಕ್ ಹಿಂಗವನೇ, ನಿನ್ ಮಗ ಹೆಂಗದನೋ ಏನೋ. ವೆರಿ ಗುಡ್. ಅಮ್ಮ ಗೊತ್ತ ಅಂದ್ರೆ ನೀವು ಈ ಒದ್ದಿನ ಒಡೆ ಮೇಲೆ ಕುಸ್ತಿ ಬೇಡ ಕಣ್ರಿ, ಅನ್ಯಾಯ ಗಿಜ ಗಿಜ ಆಗ್ಬಿಡ್ತೀರಾ. ನೋಡು, ಇವನೇ ಕುಸ್ತಿ ಪಟು, ಇವನ್ ಜೊತೆ ನೀನು ಕುಸ್ತಿ ಮಾಡ್ಬೇಕು. ಇವನು ದಸರಾಗ್ ಹೋಗಿದ್ದ, ಆನೆ ನೋಡ್ಕೊಂಡ್ ಬರಕ್ಕೆ ಸ್ವಾಮಿ, ಊಟಿಗೆ ಹೋಗಿದ್ದ, ಕುದುರೆ ರೇಸ್ ನೋಡ್ಕೊಂಡ್ ಬರಕ್ಕೆ ಸ್ವಾಮಿ, ಬಾಂಬೆಗೆ ಹೋಗಿದ್ದ. ಅಯ್ಯೋ ಶಿವನೇ ರೀ, ಬೀಚ್ಗೆ ಹೋಗಿ ಚಡ್ಡಿ ಬೊತ್ತೆ ಮಾಡ್ಕೊಂಡ್ ಬರಕ್ ಹೋಗಿದ್ದ. ನೀನ್ ತೆಪ್ಪೋಗಿರೋ, ಅವರು ಅಲ್ಲೆಲ್ಲ ಹೋಗಿ ಕುಸ್ತಿಲ್ ಗೆದ್ದು ಬಂದಿದ್ದಾರೆ. ನಮ್ಮ ಯಜಮಾನನ್ ಸೋಲ್ಸೋದಕ್ಕೆ ನಿನ್ ಹಣೆಯಲ್ಲಿ ಬರ್ದಿಲ್ಲ. ಚೆನ್ನಾಗಿ ಹೇಳಿದ್ರಿ ಪಲ್ಲುವರೆ. ಇನ್ಯಾಕ್ ತಡ, ಕುಸ್ತಿ ಶುರು ಆಗ್ಲಿ. ಅಣ್ಣಯ್ಯ ನಿನ್ನ ಅಲ್ಲ ಕಣೆ, ಅವನ ನಡಿ ನೀನು. ಅಲ್ಲನೇ ಸರ್, ತಾವು ಸ್ವಲ್ಪ ದಯವಿಟ್ಟು ಸೈಡಲ್ಲಿ ಇದ್ಬಿಡಿ. ಯಾಕೆಂದ್ರೆ ಕೋಪ ಬಂದ್ರೆ ನಾನು ಯಾರನ್ನ ಎತ್ತಿ ಬಿಸಾಕ್ತೀನಿ ನಂಗೆ ಗೊತ್ತಿಲ್ಲ. ಮೊನ್ನೆ ಮಂಗಳೂರು ಹಾಗೆ ಆಯ್ತು, ಕುಸ್ತಿ ಆಡ್ತಿರ್ಬೇಕಾದ್ರೆ ಆರ್ಗನೈಸರ್ ಅಡ್ಡ ಬಂದ, ಎತ್ತು ಬಿಸಾಕ್. ಕುಸ್ತಿ ಅವಮಾನ
ನೀವು ಗಂಡುಗಲಿ ವಂಶದ ಅಳಿಯ ಅವನ ಎತ್ತಿ ಬಿಸಾಕಿ. ತಂಡ ಪಿಂಡ ಗಂಡಿ ತಿಂತೀಯ ಮೂತಿ ಮೇಲೆ ರಕ್ತ ಬರಂಗ್ ಹೊಡ್ಕೊಂತೀಯಲ್ಲ ಲೇ ಹೊಡಿಯೋ ಆ ಕಚ್ಚಪಚ್ಚ ಆಟ ಬಂದ್ರೆ ಅದು ಬಿಚ್ಚಾಕಾದ್ರು ಹೊಡಿಯೋ ಹೊಡಿಯಲೇ ನಿಮ್ ಕೈಲಾಗುತ್ತೆ ಹೊಡಿರಿ. ಮುನ್ನುಗ್ಗು ಮುನ್ನುಗ್ಗು ಬಡಿ ಬಡಿ ಕಡಿ. Come on, you can do it. Come on, beat it. ಎಂತ ನಾಚಿಕೇಡಿ ಮನುಷ್ಯನಯ್ಯ ನೀನು. ಏನ್ ಈ ತರ ರೊಚ್ಚಿ ಎತ್ಬಿಟ್ರೆ ನಮ್ಮ ಹುಡುಗ ಕಷ್ಟಪಟ್ಟು ಕೊಟ್ಟಿಲ್ಲ ಗೆದ್ದವ್ರೆ ಸಂಭ್ರಮ ಪಡಿ. ನೀವು ಶ್ರೀಮಂತ ಇರಬಹುದು, ನಮ್ಮ ಅಳಿಯ ಗೆದ್ದ ಅಂತ ಹೀಗೆ ಅವಮಾನ ಮಾಡೋದು. ಹಾಗಲ್ಲಮ್ಮ, ಈ ಕುಸ್ತಿನಲ್ಲಿ ನನ್ನ ಮಗ ಗೆಲ್ಲಬೇಕಾಗಿತ್ತು, ಇವನು ಸೋಲ್ಬೇಕಾಗಿತ್ತು. ಇವನು ಸೋತ್ರೆ 50,000 ರೂಪಾಯಿ ಕೊಡ್ತೀನಿ ಅಂತ ಅಗ್ರಿಮೆಂಟ್ ಆಗಿತ್ತು. ವಿಷಯ ನಮಗೆ ಗೊತ್ತೇ ಇರ್ಲಿಲ್ಲ. ಆದ್ರೆ ಆ ವಿಷಯ ನಮಗ್ ಗೊತ್ತಿತ್ತಲ್ಲ. ನಮ್ಮ ಯಜಮಾನ್ರು ಸೋಲ್ತೀನಿ ಅಂತ ಒಪ್ಕೊಂಡಿದ್ರು. ಆದ್ರೆ ನಾವೆಲ್ಲರೂ ಸೇರಿಸಿ ಅವ್ರನ್ನ ರೊಚ್ಚಿಗುಬಿಸ್ಬಿಟ್ಟವಲ್ಲ, ಅದಕ್ಕೆ ಈ ಆನೆನ ಕೆಡವು ಬಿಟ್ರು. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಪರಿಹಾರ ಧನ ಅಂತ 1 ಲಕ್ಷ ರೂಪಾಯಿ ಕೊಡಬೇಕು. ಇಲ್ಲ ಅಂದ್ರೆ ನನ್ನ ಮಗನ್ನ ಮನೆ ಕರೆಸ್ಕೊಂಡು ಮನೆ ಮಂದಿ ಎಲ್ಲ ಸೇರ್ಕೊಂಡು ಹೊಡೆದ್ರಿ ಅಂತ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಅಣ್ಣಯ್ಯ, ಈಗೇನು 1 ಲಕ್ಷ ರೂಪಾಯಿ ಕೊಡ್ತೀಯ ಅಥವಾ ಆಸ್ತಿ ನನ್ ಪಾಲ್ ಕೊಡ್ತೀಯ? ಸರ್ 1 ಲಕ್ಷ ಇದೆ. ಬಾಬಾ ಏನು ತಲೆ ಕೆಡಿಸ್ಕೊಳ್ಕೋಬೇಡಿ. ಆ 50,000 ಈ 1 ಲಕ್ಷ ಒಟ್ಟು 1.5 ಲಕ್ಷ ಸಾಲ ಅಂತ ತಿಳ್ಕೊಡಿ, ತೀರಿಸ್ಬಿಡ್ತೀನಿ. ನಿಮ್ಮನ್ನ ಕಾಪಾಡೋದಕ್ಕೆ ನಾವಿದ್ದೀವಿ ಸರ್. ನಮ್ಗೆ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಸಾಕು ಸರ್. ಅಯ್ಯೋ ದುಡ್ಡು ಕಿತ್ಕೊಂಡು ಹೋಗ್ತಾ ಇದಾರಲ್ಲಪ್ಪ. ಅದ್ರಲ್ಲಿ ಎಷ್ಟಿತ್ತು ಸರ್? 10 ಲಕ್ಷ ಆಯ್ತಪ್ಪ. 10 ಲಕ್ಷ ವಾಪಸ್ ತಂದು ಕೊಟ್ರೆ ನನಗೆ ಎಷ್ಟು ಕೊಡ್ತೀರಾ ಸರ್? ಓ ನೀನ್ ಕೇಳಿದಷ್ಟು ಕೊಡ್ತೀನಪ್ಪ. 1.5 ಲಕ್ಷ ರೂಪಾಯಿ ಕೊಡ್ತೀರಾ? 10 ಲಕ್ಷನೇ ಹೋಯ್ತಂತೆ, 1.5 ಲಕ್ಷ ಏನಪ್ಪ ಪಟ್ಟಿಸ್ಕೊಳ್ಳೋ ಇಟ್ಕೋಪ್ಪ. ಸರ್ ಕೂತ್ಕೊಳ್ಳಿ ಸರ್. ಅಲ್ಲೂ ಕೂತ್ಕೊಮ್ಮ. ಕಳ್ತನ ಮಾಡ್ತೀನ ಮಾಡ್ದೆ ಕಳ್ತನ ಸರ್. ಹಿಡ್ಕೊಳ್ಳಿ ಸರ್, ಇವ್ನ ಹಿಡ್ಕೊಳ್ಳಿ. ಇವ್ನ ಅಲ್ಲೂ ದಾರಿ ಬಿಡಮ್ಮ. ದುಡ್ಡಿನ್ ಜೊತೆ ಗಾಡಿ ಎತ್ಕೊಂಡು ಹೋಗ್ಬಿಟ್ಟ. ಹೋಗಟ್ಟಿಗೆ ಏನ್ರು ಇದು ತಲೆ ಹೊಡೆದ್ಬಿಟ್ಟು ಸಾಯೋ ಸ್ಥಿತಿಗೆ ತಲುಪಿಸ್ಬಿಟ್ಟಿದ್ರಲ್ರ. ಅಣ್ಣಯ್ಯ, 1.5 ಲಕ್ಷ ಸಿಗುತ್ತೆ ಅಂತ ಹೀಗ್ ಮಾಡ್ಬಿಟ್ವಿ. ಮಾತಾಡ್ಬೇಡ ನೀನು. ಎರಡೆರಡು ಮಕ್ ಕೊಡ್ಬಿಡ್ತೀನಿ ನೋಡು. ಏನ್ ದುಡ್ಡು ಸಿಗುತ್ತೆ ಅಂದ ಮಾತ್ರಕ್ಕೆ ಸಾಯೋ ಸ್ಥಿತಿಗೆ ತಂದ್ಬಿಡದ. ಸ್ವಲ್ಪ ಸುಮ್ಮನಿಲ್ಲ. ಈ ಮನುಷ್ಯ ಬದುಕಿದ್ದಾನೋ ಇಲ್ವೋ ಗೊತ್ತಿಲ್ವೇ. ಅಳಿಯಂದಿರೆ ಸ್ವಲ್ಪ ನೋಡ್ಬಾರ್ದಾ? ಸಾರ್ ನಾನು ಸಾರ್ ಹೇಳಿ ಸಾರ್. ಸಾರ್ ಸಾರ್ ಓ ಸರಿಯಾಗಿ ತಕ್ಕತ್ತಾಗಿ ಏಟ್ ಬಿತ್ತಪ್ಪ. ಇವರೇ ಹೊಡೆದಿದ್ದು. Uncle, actually what happened? ನೀನ್ ಯಾರಮ್ಮ? ನಾನು ಜಾಜಿ ಜಂಬಲ್ ದಿನ್ನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ಈ ಇಬ್ರು ಖದೀಮ್ರು ಇದಾರಲ್ಲ, ಇವರು ಆ ಕಳ್ಳನ್ ಕಡೂರು ಅಂತ ನಂಗೆ ಗೊತ್ತಿರ್ಲಿಲ್ಲ. ಆ ಕಳ್ಳ ನನ್ನ 10 ಲಕ್ಷ ರೂಪಾಯಿ ಜೊತೆ ನನ್ನ ಸ್ಕೂಟರ್ನು ತಗೊಂಡು ಹೋಗೋದಕ್ಕೆ ಇವರೇ ಸಹಾಯ ಮಾಡಿದ್ದು. ರಂಗಮ್ಮ ರಂಗಮ್ಮ, ನೀನು ಅದೆಂತೆಂಥವ್ರಿಗೆ ಆಶ್ರಯ ಕೊಟ್ಟಿದ್ದೀಯ ರಂಗಮ್ಮ. ನೀನು ಅನ್ನು ಇವನು ಅಳಿ ಅನ್ನೋದನ್ನು ಮರ್ತು ಅವಳು ತಂಗಿ ಅನ್ನೋದನ್ನು ಮರ್ತು ಇಬ್ಬರನ್ನು ಬಗೆದು ನೀನು ಬಾಯಿಗೆ ಹಾಕ್ಬಿಡ್ತೀನಿ. ದಯವಿಟ್ಟು ರೊಚ್ಕೇಳ್ಬಿಡಿ. 1.5 ಲಕ್ಷ ರೂಪಾಯಿ ಸಿಗುತ್ತಲ್ಲ ಅಂತ ಹೀಗೆ ಮಾಡಿದ್ವಿ. ಇವ್ರಿಗೆ ಹೊಡಿಬೇಕು ಅಂತ ಯಾವ ಉದ್ದೇಶನೂ ಇರ್ಲಿಲ್ಲ ಬಾವ ನಮ್ಗೆ. ಅಲ್ಲೇನ್ ನಡೀತು ಗೊತ್ತಾ ಅಣ್ಣಯ್ಯ? ಸುಮ್ಮನೆ ರಮ್ಮ, ನಾನು 10 ಲಕ್ಷ ರೂಪಾಯಿ ಮತ್ತೆ ನನ್ನ ಗಾಡಿ ಸಿಕ್ಕದೆ ಹೋದ್ರೆ ನಿಮ್ ಇಬ್ಬರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ.
ನೋಡಿ ಇವಳೇ ನಮ್ಮದು ಗಂಡುಗಲಿ ವಂಶ. ಇವನು ನನ್ನ ಅಳಿಯ, ಅವಳು ನನ್ನ ಮಗಳು. ನಿಮಗೆ ಸಹಾಯ ಮಾಡಬೇಕು ಅಂತ ಹೋಗಿ ಅಕಸ್ಮಾತ್ ನಿಮಗೆ ಏಟು ಬಿದ್ದುಬಿಟ್ಟಿದೆ ಅಷ್ಟೇ. ವಿಟ್ಲ ಇಸ್ ಅ ವೆರಿ ಗುಡ್ ಬಾಯ್. ಅವನು 200 ರೂಪೀಸ್ ಮೇಲೆ ಜಾಸ್ತಿ ಮನೇನ ಎಕ್ಸ್ಪೆಕ್ಟೇ ಮಾಡಲ್ಲ. ತಗೊಳ್ರಿ, 1.5 ಲಕ್ಷ ರೂಪಾಯಿಗೆ ಆಸೆ ಪಟ್ಟು ನಾನು ಈ ತರ ಕೆಲಸ ಮಾಡಿದೆ ಅಂತ ಒಂದು ಬಾಯಿ ಬಿಟ್ಟು ಹೇಳ್ತಾವೆ. ಇವ್ರು 200 ರೂಪಾಯಿ ಮೇಲೆ ಎಕ್ಸ್ಟ್ರಾ ಆಸೆ ಪಡಲ್ಲ ಅಂತ ಹೇಳ್ತಾ ಇದ್ದಾರೆ. ಲೇ ಮಗನೇ, ಸ್ವಲ್ಪ ತೆಪ್ಪಗೆ ನಿಂತ್ಕೊಳ್ಳೋ. ಇಲ್ಲಿ ನೋಡಿ, ಗಂಡುಗಳೇಶ್ವರನ ಆಣಿಯಾಗಿ ಹೇಳ್ತೀನಿ, ಇವನು ಕಳ್ಳಲ್ಲ. ನಾನೇನು ಮಾಡ್ಲಿ? ನಂದು 10 ಲಕ್ಷ ರೂಪಾಯಿ ದುಡ್ಡಿನ ಜೊತೆ ಗಾಡಿನೂ ಹೋಯ್ತಲ್ಲ. ಹೋಗ್ಲಿ, ಒಂದು 5 ಲಕ್ಷ ರೂಪಾಯಿ ಕೊಡಿ. ಲೇ ಮಗನೇ, 5 ಲಕ್ಷ ಅಂತ ಕೊಟ್ಬಿಡ. ಇವ್ರು ಹೋಗಿ ತಲೆ ಹೊಡೆದು ಬರ್ಲಿ, ನಾನು ಕಿತ್ತಿ ದುಡ್ಡು ಎತ್ತಿ ಕೊಟ್ಬಿಡ್ತೀನಿ. ಯಾರ ಹತ್ರ ಇದೆ ಹೀಗಂದ್ರೆ ಹೇಗೋ? ಅನ್ಯಾಯವಾಗಿ ನಿನ್ ತಂಗಿ ಕಂಬಿ ಇಳಿಸ್ಬೇಕಾಗುತ್ತಲ್ಲೋ. ಚಿಕ್ಕ ವಯಸ್ಸಲ್ಲಂತೂ ಮಗ್ಗಿ ಕಲೀಲಿಲ್ಲ, ಈಗಲಾದ್ರೂ ಕಲ್ತು ಬರ್ಲಿ. ಹಾಗನ್ಬೇಡಪ್ಪ. ಹೋಗ್ಲಿ, ಅವ್ರ ಪಾಲ್ ಆಸ್ತಿ ಇದೆಯಲ್ಲ, ಅದನ್ನಾದ್ರೂ ಕೊಟ್ಬಿಡು. ಇರ್ಬೋದು, ಆದ್ರೂ ನಾನು 5 ಲಕ್ಷ ಎಲ್ಲ ಕೊಡಕ್ಕಾಗಲ್ಲ. ಬೇಕಿದ್ರೆ ಒಂದು 2 ಲಕ್ಷ ಕೊಡಬಲ್ಲೆ. ಆಯ್ತಾಯ್ತು, ಅಷ್ಟೇ ಕೊಡಿ. ಸಾಲ ಅಂತ ಕೊಡಿ ಬಾವು, ತೀರಿಸ್ಬಿಡ್ತೀವಿ. ಏನ್ ತೀರಿಸ್ತೀರಿ? ಮಾತೃಶ್ರೀ ರಂಗಮ್ಮ, ಏನಪ್ಪ? ಸ್ವಲ್ಪ ಜರ್ಕಳಮ್ಮ. ಯಾಕೋ? ಅಯ್ಯೋ, ನೀ ಜರ್ಕಳಮ್ಮ. ತಗೊಳ್ರಿ 2 ಲಕ್ಷ. Oh my God! Dear ladies and gentlemen, ಈ 2 ಲಕ್ಷ ರೂಪಾಯಿನ ಪಾಂಡುರಂಗ ಗಲಿಗಲಿಯವರ ಪರವಾಗಿ. ಇಟ್ಸ್ ನಾಟ್ ಗಲಿಗಲಿ ರೀ, ಇಟ್ಸ್ ಗಂಡು ಗಲಿ ಕಣ್ರಿ, ಗಂಡು ಗಲಿ. ಅವರ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಕೊಡ್ತಾ ಇದ್ದೀವಿ. ಅಲ್ಲೋ, ಇಲ್ಲಿಗೆ ಒಟ್ಟು 3.5 ಲಕ್ಷ ರೂಪಾಯಿ ಸಾಲ ಆಯ್ತಮ್ಮ. ಲೆಕ್ಕ ಇಟ್ಕೋ, ನಿಮ್ಮ ಅಣ್ಣ ಯಾಮಾಡ್ಬಿಡ್ತಾನೆ. ಅಣ್ಣಯ್ಯ, ನೀನೇನು ತಲೆ ಕೆಡಿಸ್ಕೋಬೇಡ. ಇವತ್ತಲ್ಲ ನಾಳೆ ನಾನು ನಮ್ಮ ಯಜಮಾನ್ರು ಆಚೆ ಹೋಗಿ ಇನ್ನೊಬ್ಬನ ತಲೆ ಹೊಡ್ಬಿಟ್ಟು ಮನೆ ಕರ್ಕೊಂಡು ಬರ್ತೀರಾ? ಮತ್ತೆ ಒಂದು ಅರ್ಥ ಬೇಡವಾ? ಸಂಪಾದನೆ ಮಾಡ್ತೀವಿ, ಸಾಲ ತೀರಿಸ್ತೀವಿ. ಇಲ್ಲ, ನಾನು ತೀರ್ಕೊಳ್ಳೋದ್ರೊಳಗಡೆ ತೀರಿಸ್ಬಿಡ್ರಪ್ಪ. ಏನಪ್ಪ, ನಮ್ಮ ಅಣ್ಣಯ್ಯನ ಹತ್ರ 3.5 ಲಕ್ಷ ರೂಪಾಯಿ ಸಾಲ ಆಗೋಯ್ತಲ್ಲಪ್ಪ. ಏನ್ ಮಾಡೋದಮ್ಮ ಪಲ್ಲು, ದುಡ್ಡು ಹಂಗೆ ಬರುತ್ತೆ, ಹಂಗಂಗೆ ಕೈ ತಪ್ಪೋಗ್ಬಿಡುತ್ತೆ. ಏನಪ್ಪ, ಇವತ್ತು ನಿಮ್ ರಾಶಿಯಲ್ಲಿ ಧನ ಲಾಭ ಅಂತಿತ್ತು. ಹಂಗಂದ್ರೆ 3.5 ಲಕ್ಷ ರೂಪಾಯಿ ಸಿಗುತ್ತೆ ಅಂತೀಯಾ? ಸಿಕ್ಕೇ ಸಿಗುತ್ತಪ್ಪ. ಆ 3.5 ಲಕ್ಷ ರೂಪಾಯಿ ಸಿಕ್ಬಿಟ್ರೆ ಬೆಟ್ಟದ ಮೇಲೆ ಒಂದು ಮನೆ ಮಾಡಿ ಅಲ್ಲಿರೋ ಮರದ ಜೋಳಿಗೆ ಕಟ್ಟಿ ಅದ್ರಲ್ಲಿ ನಮ್ಮ ಮಗುನ ಹಾಕಿ ತೂಗು ಬಿಡೋಣ. ಯಾಕಮ್ಮ ಪಲ್ಲು, ನನ್ನ ಆಸೆಗೆಲ್ಲ ತಣ್ಣೀರಿರ್ತೀಯ? ಮೊದ್ಲು ನಮ್ಮ ಅಣ್ಣಯ್ಯನ ಸಾಲ ತೀರಿಸಿ ಋಣಮುಕ್ತರಾಗೋಣ. ಅಯ್ಯೋ, ನಿಮ್ಮನ್ನ ಕಾಪಾಡೋದಕ್ಕೆ ಅಂತಾನೆ ನಾ ಜನ್ಮ ತಳ್ಳೋದು ಮೇಡಮ್. ಏನಪ್ಪ, ಈ ಕಡೆ ಬನ್ನಿ. ಅಯ್ಯೋ, ಯಾಕೋ ಆ ಕಡೆ ಬರಕ್ ಮನ್ಸೇ ಆಗ್ತಿಲ್ಲಮ್ಮ. ಈ ಕಡೆ ಬನ್ನಿ. ಯಾರ್ ನೀನು? ನನ್ನ ಹೆಸರು ಸಂಧ್ಯಾ ಅಂತ, ಕರೋಡ್ಪತಿ ಮಗಳು. ಇಬ್ರು ಪೋಲಿ ಹುಡುಗರು ನನ್ನ ನಟ್ಟಿಸ್ಕೊಂಡು ಬರ್ತಾ ಇದಾರೆ. ಪ್ಲೀಸ್ ನನ್ನ ಕಾಪಾಡಿ. ಸುಮ್ನೆ ಕಾಪಾಡಕ್ಕಾಗತ್ತಾ? 50,000 ರೂಪಾಯಿ ಕೊಡ್ತೀನಿ. ಇವರಿದ್ರೆ ನನ್ನ ಹಿಂದೆ ಬಿದ್ದಿರೋ ಪೋಲಿಗಳು. ಇವರ ನಿನ್ನಿಂದ ಬಿದ್ದಿರೋದು? ಸಂಧ್ಯಾ, ಮರ್ಯಾದೆಯಿಂದ ಹೇಳ್ತಿದ್ದೀನಿ, ನನ್ನ ದುಡ್ಡು ವಾಪಸ್ ಕೊಟ್ಬಿಡು. ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏನಪ್ಪ, ಸ್ವಲ್ಪ ವಿಚಾರಿಸ್ಕೊಳ್ಳಿ. ಬಿಡ್ತೀನಮ್ಮ. ಏನ್ರೋ ಇದು, ಹಾಡು ಹಗಲಲ್ಲೇ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಿದ್ರ? ನಾನ್ ಯಾರು ಅಂತ ಗೊತ್ತಾ? ಗಂಡುಗಲಿ ವಂಶದ ಏಕೈಕ ಮನೆ ಅಳಿಯ ಮೈಸೆಲ್ಫ್ ವಿಠಲ್ ಮೂರ್ತಿ MA. ಚಡ್ಡಿ ಜೇಬಿಂದ ಸುಂಡಿಲಿ ವಂಶದ ಮೋಚಾಕು ತೆಗೆದ್ರೆ ನೀವಿಲ್ಲೇ ಮಲ್ಕೊಂಡ್ಬಿಡ್ತೀರ. ನಂಗೆ ರಕ್ತಪಾತ ಆಗೋದು ಇಷ್ಟ ಇಲ್ಲ. ನೀನ್ ಹೇಳ್ತಿರೋದು ಕರೆಕ್ಟ್ ಅಮ್ಮ. ಇಂಥ ಕುನ್ನಿಗಳಿಗೆ ಸುಂಡಿಲಿ ವಂಶದ ಮೋಚಾಕು ಯಾಕೆ? ಇಲ್ಲೇ ಮೋರಿನಲ್ಲಿ ದೊಣ್ಣೆ ಬಿದ್ದಿದೆ, ಅದರಲ್ಲೇ ಚಾರ್ಜ್ ಮಾಡ್ತೀನಿ. ನಿಮ್ಗೆ ತುಂಬಾ ಉಪಕಾರ ಆಯ್ತು. ತಗೊಳ್ಳಿ ನಿಮ್ಮ 50,000. ಬಾಯ್. ಬನ್ನಿ ಹೋಗೋಣ. ಹೊಡೆದ್ರು ಪಲ್ಲಕ್ಕೆಲ್ಲ ಅಮ್ಮವ್ವ. ಏನಂಗಂದ್ರೆ ಸಿಕ್ಕಾಪಟ್ಟ ಉದ್ದ ಆಯ್ತು. ಸಂಪಾದನೆ ಮಾಡ್ಕೊಂಬಂದ್ಮೇಲೆ ಅದು ಉದ್ದ ಆಗುತ್ತೆ, ಇನ್ನೊಂದು ಉದ್ದ ಆಗುತ್ತೆ. Oh my God, ಎಷ್ಟು ಅರ್ನ್ ಮಾಡ್ಕೊಂಡು ಬಂದ್ರಿ? 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 50,000 ರೂಪಾಯಿ. ಏನಪ್ಪ ಏನ್ ನೋಡ್ತಾ ಇದ್ದೀರಾ? ನಮ್ಮ ಅಣ್ಣಯ್ಯನ ಮುಖದ ಮೇಲೆ 50,000 ರೂಪಾಯಿ ಬಿಸಾಕಿ. 50,000 ರೂಪಾಯಿ ತೀರಿಸಿದ್ದೀನಿ, ಇನ್ನು 3 ಲಕ್ಷ ತಾನೆ. 3 ದಿವಸದಲ್ಲಿ ಅದನ್ನು ತೀರಿಸ್ತೀನಿ. ಅಬೇ, ಇದಕ್ಕೇನ್ ಹೇಳ್ತೀರಾ? ನಿಮ್ಮ ಶಿಷ್ಯಂದ್ರನ್ನ ನಾನು ಸದ್ಯಕ್ಕೆ ಅರ್ಧ ಒಪ್ಕೊಂಡಿದ್ದೀನಿ ಕಂಡ್ರೆ. ಆ 3 ಲಕ್ಷ ತಂದು ಕೊಟ್ಟ ಮೇಲೆ ಸಂಪೂರ್ಣವಾಗಿ ಒಪ್ಕೋತೀನಿ. ನಮಗೆ ನಿನ್ನಿಂದಾಗಿ ಲುಕ್ಸಾನ್ ಆಗಿದೆ. ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ. ರಸ್ತೆಯಲ್ಲಿ ಬಿಟ್ಟಿದ್ ಸಾಲದು ಅಂತ ಮನೆವರೆಗೂ ಹುಡ್ಕೊಂಡ್ ಬಂದಿದ್ರ? ಯಾಕೆ ಇನ್ನೊಂದೆರಡು ಬಿಡಲ್ಲ? ಹೊಳೆ ಅಂದ್ರೆ ನೀವು ರೊಚ್ಚಿಗಳ್ಬೇಡಿ, ನಾನು ವಿಚಾರಿಸ್ಕೊತೀನಿ. ಅಪ್ಪ, ನೀವು ಯಾರು, ಇಲ್ಲಿಗೆ ಯಾಕೆ ಬಂದ್ರಿ?
ನಾನು ರಾಜೀವ. ನಾನು ಸಂಜೀವ. ನಾನು ಪಾಂಡ್ರಂಗ ಗಂಡುಗಲಿ. ಏನೀಗ? ಸಂಧ್ಯಾ ಅನ್ನೋ ಕಳ್ಳಿ ನನ್ನನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ನನ್ನ ಹತ್ರ 10 ಲಕ್ಷ ಪೀಕ್ಷಿದ್ದಾಳೆ. ಅದೇ ಕಳ್ಳಿ ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಹತ್ರನೂ 10 ಲಕ್ಷ ರೂಪಾಯಿ ಪೀಕ್ಸಿದಾಳೆ. ಏನ ಆ ಕಳ್ಳಿನ ಹಿಡಿಬೇಕು ಅನ್ನೋಷ್ಟರಲ್ಲಿ ಈ ಕಡ್ಡಿ ಫೈಲ್ವನ್ನ ಅಡ್ಡ ಕಟ್ಟಿ ನಮ್ಮನ್ನ ಥಳಿಸ್ಬಿಟ್ಟ. ಆ ಕಳ್ಳಿ ತಪ್ಪಿಸ್ಕೊಂಡು ಬಾಂಬೆಗೆ ಹೋಗಿದ್ದಾಳೆ. ನೋಡಿ, ಆ 20 ಲಕ್ಷನ ನೀವು ನಮಗೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಈ ಮನೆ ಬಿಟ್ಟು ನಾವು ಕದಲೋದಿಲ್ಲ. ಅದೊಂದು ನೋಡಿ ಈ ಬರ್ರೆ. ತಗೊಳ್ಳಿ, ಸದ್ಯಕ್ಕೆ ಈ 50,000 ಇಟ್ಕೊಂಡಿರಿ. ಬಾಕಿ 19 ಲಕ್ಷ ಯಾರು ಕೊಡ್ತಾರೆ? ಬಾಕಿ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ನೀವು ಆ ಕಳ್ಳಿ ಜೊತೆ ಶಾಮೀಲಾಗಿದ್ದೀರಾ ಅಂತ ಕಂಪ್ಲೇಂಟ್ ಕೊಟ್ಟು ನಿಮ್ಮೆಲ್ಲರನ್ನು ಒಳಗಾಕ್ಸ್ಬಿಡ್ತೀನಿ.